ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಕ್ಕಿದೆ. ಅದಕ್ಕೆ ಬೇಗ ತಿಂಡಿ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತೇಳಿ. ಯಾಕಂದರೆ ನನಗೆ ಡ್ಯೂಟಿ ಬೇರೆ ಇದೆ, ಮಧ್ಯಾಹ್ನದಲ್ಲೇ ಡ್ಯೂಟಿಗೆ ಬೇರೆ ಹೋಗಬೇಕು. ಸೊ ಅಷ್ಟರಲ್ಲಿ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ. ಏನೇನಾಗುತ್ತೆ ಏನು ಅಂತ ಗೊತ್ತಿಲ್ಲ, ಹೇಗೆ ನಡ್ಕೊಂಡು ಹೋಗುತ್ತೆ ಆ ರೀತಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಬೆಳಗ್ಗೆ ಇವಾಗ ಟೈಮ್ 6:45 ಆಯಿತು. ನಾನಿವಾಗ ಎದ್ದು ಒಂದು 10 ನಿಮಿಷ ಆಯಿತು ಅಷ್ಟೇ. ಮಕ್ಕಳು ಯಾರೂ ಎತ್ತಿಲ್ಲ, ಯಾಕಂದರೆ ಇವತ್ತು ಸಂಡೇ ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಆನ್ಲೈನ್ ಕ್ಲಾಸಸ್ ಇಲ್ಲ, ಎಬ್ಸಕ್ಕೆ ಹೋಗಿಲ್ಲ ನಾನು. ಓಕೆ, ಇವಾಗಷ್ಟೇ ಮನೆ ಮುಂದೆ ನೀರು ಹಾಕಿ ಎಲ್ಲ ತೊಳ್ತೆ ನಾನು. ನಮ್ಮ ಮನೆ ಮುಂದೆ ಫುಲ್ಲು ಡ್ರೈನೇಜ್ ಕೆಲಸ ಮಾಡಿಸ್ತಾ ಇದ್ದಾರೆ. ಎಷ್ಟು ತೊಳೆದ್ರೂ ಅಷ್ಟು ಕೆಸರಾಗುತ್ತೆ. ತೋರಿಸ್ತೀನಿ ನಿಮಗೆ ಹೇಗೆ ಕೆಲಸ ಮಾಡಿದ್ದಾರೆ ಅಂತ ನೋಡಿ. ನೋಡಿ, ಈ ರೀತಿ ರೋಡೆಲ್ಲ ಹಾಕಿದ್ದಾರೆ. ಇದು ಡ್ರೈನೇಜ್ದು ಕೆಲಸ ಮಾಡೋಕ್ಕೆ ಈ ಕಡೆ ರೋಡೆಲ್ಲ ಹಾಕಿದ್ದಾರೆ ಫುಲ್ಲು. ಎಷ್ಟು ಕೆಸರು ಅಂದರೆ ನೋಡಿ, ಎಷ್ಟು ವಾಶ್ ಮಾಡಿದ್ರೂ ಅಷ್ಟು ಕೆಸರಾಗುತ್ತೆ.
ಬಾತೆ ಮಾಡಿಸೋದು ಅಂತ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋ ತಪ್ಪುತ್ತೆ ಅಂತ ಅದೇ ಗೊತ್ತಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ನಾನು ತಿಂಡಿಗೆ ರೆಡಿ ಮಾಡ್ಕೋಬೇಕು. ಹಸ್ಬೆಂಡು ಹೆಲ್ಪ್ ಮಾಡ್ತಿದ್ದಾರೆ. ಹಸ್ಬೆಂಡ್ ಹೆಲ್ಪ್ ಮಾಡೋದಂದರೆ ಇವತ್ತು ಅವ್ರದ್ದೇ ತಿಂಡಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದಾರೆ. ತರಕಾರಿ ಎಲ್ಲ ಬಿಡಿಸ್ಕೊತಾ ಇದ್ದಾರೆ. ಅವರು ಬಿಡಿಸ್ಕೊಡ್ತಾ ಇದ್ದಾರೆ. ಬಿಡಿಸ್ತೀನಿ ನೋಡಿ ಇಲ್ಲಿ. ಏನು ತಿಂಡಿ ಚಿನ್ನ? ಬಿಸಿಬೇಳೆ ಬಾತ್. ನನಗೆ ಬಿಸಿಬೇಳೆ ಬಾತ್ ಅಂದ್ರೇ ಇಷ್ಟ ಇಲ್ಲ. ನಮ್ಮ ಹಸ್ಬೆಂಡು ಸೂಪರಾಗಿ ಮಾಡಿದೆ. ಟಿ ವಿ ನನಗೆ ಬಿಸಿಬೇಳೆ ಬಾತ್ ಅಂದ್ರೆ ಇಷ್ಟ ಇಲ್ಲ. ನಮ್ಮ ಹಸ್ಬೆಂಡು ಸೂಪರಾಗಿ ಮಾಡ್ತಾರೆ ಬಿಸಿಬೇಳೆ ಬಾತ್. ಅವ್ರು ಮಾಡಿದ್ರಷ್ಟೇ ಇಷ್ಟ ಆಗುತ್ತೆ ನನಗೆ. ಇವತ್ತು ಹೆಂಗೆ ಮಾಡೋದು ಬಿಸಿಬೇಳೆ ಬಾತ್ ಅಂತ ತೋರಿಸ್ತೀರ ಅಷ್ಟೇ? ಬಿಸಿಬೇಳೆ ಬಾತು ಮಾಡ್ತೀವಿ ನೋಡಿ. ನೋಡಿ ಇವಾಗ ಈ ಗ್ಲಾಸ್ ಅಳತೆಯಲ್ಲಿ ನಾನು 1/4 ಗ್ಲಾಸಷ್ಟು ತೊಗರಿಬೇಳೆ ಮತ್ತು 1 ಗ್ಲಾಸಷ್ಟು ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ಇದೇ ಗ್ಲಾಸಲ್ಲಿ ಸದ್ಯಕ್ಕೆ ಒಂದು 4 ಗ್ಲಾಸ್ ನೀರು ಹಾಕಿಬಿಟ್ಟು ಬೇಯಕ್ಕೆ ಇಡ್ತೀನಿ. ಯಾಕಂದರೆ ತುಂಬ ನೀರು ಹಾಕಿದ್ರೆ ಅದು ಮತ್ತೆ ವಿಶಿಲ್ ಬರೋತ್ತಿಗೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ, ಜಾಸ್ತಿ ಇದಾಗ್ಬಿಟ್ಟು. ಆಮೇಲೆ ಬೇಕಾದರೆ ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೆ ಹಾಕೋತೀನಿ. ನೋಡಿ ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ ನೋಡಿ ಇದಕ್ಕೆ ಇವಾಗ ತರಕಾರಿನೂ ಹಾಕ್ಕೋತಾ ಇದ್ದೀವಿ. ಫುಲ್ಲು ಕ್ಯಾರೆಟು, ಬೀನ್ಸು, ಬಟಾಣಿ, ನೌಕೋಲು ಎಲ್ಲನೂ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೋತಾ ಇದ್ವಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಉಪ್ಪೆಲ್ಲ ಹಾಕಿದ ಮೇಲೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ವಿಶಲ್ ಹಾಕ್ಬಿಟ್ಟು 3 ವಿಶಲ್ ಹಾಕಬೇಕು. ಏನು ಮಾಡ್ತಾಯಿದ್ದೀರಾ? ಬಿಸಿನೀರು ಕಾಯಕ್ಕೆ ಇಡ್ತಾ ಇದ್ದೀನಿ. ಅಕಸ್ಮಾತ್ ಏನೋ ತುಂಬ ಗಟ್ಟಿ ಇತ್ತು ಅಂದರೆ ಆಮೇಲೆ ಬಿಸಿನೀರು ಆ್ಯಡ್ ಮಾಡ್ಕೋಬೋದು. ಆದಮೇಲೆ ಸ್ಟವ್ ಆಫ್ ಮಾಡಿದ್ದೀನಿ. ನೋಡು, ಒಬ್ಳು ಇವಾಗ ಎದ್ದು ಬಂದಿದ್ದಾಳೆ. ಇವಾಗ ಇನ್ನೊಬ್ಳು ಇವಾಗ ಬರ್ತಾ ಇದ್ದಾಳೆ ನಿಧಾನಕ್ಕೆ, ಬರಲೋ ಬೇಡೋ ಅಂತ. ಸಾಕ ಟೈಮು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ನೈಟ್. ಯಾವಾಗಲೂ ಗುಡ್ ನೈಟ್. ಸಾಕ ಟೈಮು? ಇನ್ನೊಂದು ಸ್ವಲ್ಪ ಬೇಕಿತ್ತು. 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಚಟಪಟ ಅಂತ ಇದೆ. ಇವಾಗ ಈರುಳ್ಳಿ ದಪ್ಪಕ್ಕೆ ಹೆಚ್ಕೊಂಡಿದ್ದೀವಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದಾರೆ. ಒಂದು ಎಷ್ಟು ಹಾಕ್ತಾಯಿದ್ರೆ? 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದಾರೆ. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕ್ಯಾಪ್ಸಿಕಮ್ನ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಏನು ಹಾಕ್ತಾ ಇದ್ದೀರಾ? ಅರ್ಧ ಟೀ ಸ್ಪೂನು ಗರಂ ಮಸಾಲ ಹಾಕೋತಾ ಇದ್ದಾರೆ ಫ್ಲೇವರ್ಗೋಸ್ಕರ. ಚಕ್ಕೆ ಲವಂಗನೂ ಹಾಕ್ಕೋಬೋದು. ಇವರಿಲ್ಲಿ ಗರಂ ಮಸಾಲ ಹಾಕೋತಾ ಇದ್ದಾರೆ. ನಂತರ ಹಾಕಿ. ಎಷ್ಟಿದೆ ಇದು? ಒಂದು 10 ರೂಪಾಯಿ 3 ಪ್ಯಾಕೆಟ್ ಬಿಸಿಬೇಳೆ ಬಾತ್ ಪೌಡ್ರು, MTRದು. ಸ್ವಲ್ಪ ಖಾರ ಇರಲಿ ಅಂತ ಚಿಲ್ಲಿ ಪೌಡರ್ ಸ್ವಲ್ಪ
ಖಾರಕ್ಕನುಗುಣವಾಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿದ್ದಾರೆ. ಹಿಂಗು ಮಾಡ್ಕೊಂಡ್ಬಿಟ್ಟು ಹಿಂಗು ಹಾಕ್ತಾ ಸೈಡಲ್ಲಿ ಹಿಂಗು ಹಾಕಿ ಹಿಂಗುನೇ ಹಾಕ್ಕೋಬೇಕು. ಅವ್ರು ಮರ್ತ್ಬಿಟ್ಟಿದ್ದಾರೆ, ಇವಾಗ ಹಿಂಗೆ ಹಾಕ್ತಾ ಇದ್ದಾರೆ. ಸ್ವಲ್ಪ ನೀವು ಸ್ಟಾರ್ಟಿಂಗ್ ಒಗ್ಗರಣೆ ಮಾಡ್ಕೊಳ್ತೀರಲ್ಲ, ಸ್ಟಾರ್ಟಿಂಗ್ ಸಾಸಿವೆ ಎಲ್ಲ ಆದ ತಕ್ಷಣ ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡಿ. ಇವಾಗ ಬೆಲ್ಲ ಪೌಡ್ರ್ಗಳನ್ನ ಕಮ್ಮಿ ಉರಿಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ ಹುಣಸೆಹಣ್ಣಿನ ರಸ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಿ, ಅದ್ರದ್ದು ರಸನ ಹಾಕೋತಾ ಇದ್ದೀವಿ ಇದಕ್ಕೇನೆ. ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ವಿ. ಬಿಸಿಲು ತೆಗಿತಾ ಇದೆ ಕುಕ್ಕರ್ದು. 3 ವಿಷಲ್ ಆಗಿತ್ತಲ್ವ, ಇವಾಗ ಕುಕ್ಕರ್ ವಿಷಲ್ ಬಿಟ್ಟಿದೆ ನೋಡಿ. ಅದು ಗಟ್ಟಿಯಾಗಿದೆ. ಸಿಮ್ಮಲ್ಲಿ ಇಟ್ಕೊಂಡು ಉರಿ ಸಣ್ಣ ಉರಿನೇ ಇಟ್ಕೋಬೇಕು. ಇವಾಗ ಈಗ ನಾವು ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಬಿಸಿಬೇಳೆ ಭಾತ್ ಅದಕ್ಕೆ ನಮಗೆ ನೀರು ಎಷ್ಟು ಬೇಕೋ ಆ ಒಂದು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ಇದು ಸಿಮ್ಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಿಮ್ಮಲ್ಲೇ ಒಂದು 5 ನಿಮಿಷ ಬಿಡಬೇಕು. ಈ ಬಬಲ್ಸಲ್ಲಿ ಹೊರಗಡೆ ಎಲ್ಲ ಇರೋ ರಸ ಎಲ್ಲ ಬಿಟ್ಕೊಂಡ್ಬರುತ್ತೆ ಮೇಲೆ. ಲಾಸ್ಟಲ್ಲಿ ಕೊತ್ತಂಬರಿ ರೆಡಿ ಆದಷ್ಟು. ಸಿಮ್ಮಲ್ಲೇ ಇಟ್ಕೊಂಡು ಲಾಸ್ಟಲ್ಲಿ ನೋಡಿ ನಿಮಗೆ ರುಚಿಗೆ ತಕ್ಕಂಗೆ ಬೇಕಾದರೆ ಉಪ್ಪು ಒಂದ್ಸರಿ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನಾವು ತರಕಾರಿ ಮತ್ತು ಬೇಳೆ ಎಲ್ಲ ಬೇಯ್ತಾನೆ ಉಪ್ಪು ಹಾಕಿದ್ವಿ. ಈಗ ಒಂಚೂರು ನಿಮ್ಗೇನಾದರೂ ಉಪ್ಪು ಬೇಕು ಅನ್ಸಿದ್ರೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸಿಮ್ಮಲ್ಲೇ ಬಿಡಿ. ಇದರಲ್ಲಿ ಕುದೀತಾ ಇರ್ಬೇಕಾದ್ರೆ ಸಣ್ಣ ಸಣ್ಣ ಕೆಳಗಡೆಯಿಂದ ಮಸಾಲೆ ಎಲ್ಲ ಅದು ರಸ ಬಿಟ್ಕೊಳ್ಳುತ್ತೆ. ನೋಡಿ ನೀವು ಗೊತ್ತಾಗುತ್ತೆ ನಿಮ್ಗೆ. ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಳಿ, ಒಂದು ಸ್ಪೂನಷ್ಟು ತುಪ್ಪ. ಚೆನ್ನಾಗಿರುತ್ತೆ ಫ್ಲೇವರು. ತುಪ್ಪ ಹಾಕಿ ತಿರುಗಿಸ್ಕೊಡಿ. ಈಗ ನಿಮ್ಮ ಬಿಸಿಬೇಳೆ ಭಾತ್ ರೆಡಿಯಾಗಿದೆ. ಹೌದಾ? ತಿನ್ನೋದೊಂದೇ ಬಾಕಿ ಇವಾಗ. ಬೂಂದಿ ಹಾಕೊಂಡು ತಿಂತಾ ಇರ್ಬೇಕು, ಬಾರಿಸ್ತಾ ಇರ್ಬೇಕು. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಆಯಿತು, ಫ್ರೆಶಪ್ ಆಯಿತು. ಇವಾಗ ಎಷ್ಟೇ ಬೇಗ ಹೊರಡಬೇಕು ಅಂತ ಹೇಳಿದ್ರು ಟೈಮ್ ಆಲ್ರೆಡಿ 10:45 ಆಗಿದೆ. ಹೇಳಿದ್ನಲ್ಲ ನಿಮಗೆಲ್ಲ ನಾನು ಸ್ವಲ್ಪ ಕೃಷ್ಣ ಜನ್ಮಾಷ್ಟಮಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಹಸ್ಬೆಂಡು ಎಲ್ಲ ಹೊರಡ್ತಾ ಇದ್ದೀವಿ. ಇವಾಗ ನಾನು ಇದಕ್ಕೆ ನನ್ನ ಕರ್ಕೊಂಡೋಗಿ ಪ್ಲೀಸ್. ಇವಳು ಹಠ ಮಾಡ್ತಿದ್ದಲ್ಲ ನಾನು ಬರ್ತೀನಿ ಅಂತ ಹೇಳಿ. ಇವು ಮಕ್ಳನ್ನ ಕರ್ಕೊಂಡು ಹೋದ್ರೆ ಅದು ಇದು ಅಂತ ಹೇಳಿ ಆಗಲ್ಲ, ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹಸ್ಬೆಂಡಿಗೆ ಲೇಟ್ ಆಗಲಿ ಅಂತಾನೆ ನಾವು ಬರೋದು. ಬೇಗ ಹೋಗಿ ಬರ್ತೀವಿ. ಇನ್ನು ಅಲ್ಲಿ ಸಿಗ್ತೀನಿ. ನೋಡಿ, ಇವಾಗ ನಾವು ಬೆಂಗಳೂರಲ್ಲಿರುವ ಜಯನಗರದ 4th ಬ್ಲಾಕ್ ಕಾಂಪ್ಲೆಕ್ಸಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸಲ್ಲಂತೂ ಸಿಗದೇ ಇರೋ ವಸ್ತುಗಳೇ ಇಲ್ಲ. ಎಲ್ಲ ಥರದ ಐಟಮ್ಸ್ ಇಲ್ಲಿ ಸಿಗುತ್ತೆ. ಜೂಟ್ ಬ್ಯಾಗ್ಗಳಿಂದ ಹಿಡಿದು ನಿಮಗೆ ಹಬ್ಬಕ್ಕೆ ಬೇಕಾಗಿರೋ ಪ್ರತಿಯೊಂದು. ನೋಡಿ, ಇಲ್ಲಿ ರಂಗೋಲಿ ಅಂಟಿಸೋ ಥರದ್ದಿರುತ್ತೆ, ಅಚ್ಚುಗಳಿರುತ್ತೆ. ಈ ರೀತಿ ವೆರೈಟೀಸ್ ಆಫ್ ಹಾರಗಳು, ಗೊಂಬೆಗಳು, ನಿಮಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ ಸಿಗದೇ ಇರೋ ಐಟಮ್ಸೇ ಇಲ್ಲ ಅಂತ ಹೇಳ್ಬೋದು. ನೋಡಿ, ಈ ತೋರಣಗಳೆಲ್ಲ ಎಷ್ಟು ಚೆನ್ನಾಗಿದೆ.
ವೆರೈಟೀಸ್ ಆಫ್ ತೋರಣಗಳು ತುಂಬ ಚೆನ್ನಾಗಿದೆ. ಕಲರ್ ತೋರಣಗಳು. ನೋಡಿ, ಹಾಗೆ ಈ ರೀತಿ ಕೃಷ್ಣನ ಒಂದು ತೊಟ್ಲು ಏನು ಬರುತ್ತೆ ಅದು ಇತ್ತು. ಇಲ್ಲಿ ವೆರೈಟೀಸ್ ಆಫ್ ಕೃಷ್ಣನ ತೊಟ್ಲುಗಳು ಇತ್ತು. ತುಂಬ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ನಾವು ಜನವರ್ 4 ಬ್ಲಾಕಲ್ಲೇ ಫ್ಲವರ್ ಮಾರ್ಕೆಟ್ ಹತ್ರ ಮಹಾಲಕ್ಷ್ಮಿ ಮೆಟಲ್ ಮಾರ್ಟ್ ಅಂತ ಒಂದು ಶಾಪ್ ಇದೆ. ಅಲ್ಲಿ ಸ್ವಲ್ಪ ಸ್ಟೀಲ್ ಐಟಮ್ಸ್ ಬೇಕು ಅಂತ ಹೇಳಿ ನಾವು ಬಂದ್ವಿ. ಅದೇ ಅಂಗಡಿಯಲ್ಲೇ ಫಸ್ಟ್ ಫ್ಲೋರಲ್ಲಿ ಎಷ್ಟು ವೆರೈಟೀಸ್ ಆಫ್ ಶೋ ಪೀಸ್ಗಳು, ಗಿಫ್ಟ್ ಐಟಮ್ಸ್ಗಳು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಈ ಕಪ್ಸ್ ಬರುತ್ತಲ್ವ, ಟೀ ಮತ್ತು ಕಾಫಿ ಕುಡಿಯುವಂಥದ್ದು, ಆ ಥರದ್ದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ತುಂಬ ವೆರೈಟೀಸ್ ಇತ್ತು. ನೋಡಿ, ನಮ್ಮ ಹಸ್ಬೆಂಡ್ ಇಟ್ಕೊಂಡಿದ್ದಾರಲ್ಲ, ಅದನ್ನು ತಗೊಂಡ್ವಿ. ತುಂಬ ಇಷ್ಟ ಆಯಿತು ನಮಗೆ. ಸೆರಾಮಿಕ್ ಐಟಮ್ಸ್ ಆಗ್ಬೋದು, ಗ್ಲಾಸ್ ವೇರ್ಸ್ ಆಗ್ಬೋದು, ಕಿಚನಿಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಸೂ ಇಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನೀವೇನಾದರೂ ಜಯನಗರ್ 4 ಬ್ಲಾಕ್ ಬಂದರೆ ಫ್ಲವರ್ ಮಾರ್ಕೆಟ್ ಹತ್ರ ಬರುತ್ತೆ, ಮಹಾಲಕ್ಷ್ಮಿ ಮೆಟಲ್ ಮಾರ್ಟ್ ಅಂತ ಹೇಳಿ. ತುಂಬ ವೆರೈಟೀಸ್ ಥಿಂಗ್ಸ್ ಸಿಗುತ್ತೆ. ನೀವೊಂದು ಸಲ ಬಂದು ನೋಡಿ, ಚೆನ್ನಾಗಿದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನಮ್ಮ ಮಾವನ ಮಗಳು, ಅವ್ರ ಹಸ್ಬೆಂಡು ಮತ್ತು ಅವ್ರ ಮಗ ಗಗನ್ನು ಬಂದರು. ತುಂಬ ಖುಷಿ ಆಯಿತು ನಮಗೆ. ಯಾಕಂದರೆ ಈ ಕರೋನಾ ಆದಾಗಿಂದ ತುಂಬ ಟೈಮ್ ಆಗಿತ್ತು ನಾವು ಅವರೆಲ್ಲ ಮೀಟ್ ಮಾಡಿಬಿಟ್ಟು. ಸೊ ಹಬ್ಬದ ಟೈಮಿಗೆ ಬೇರೆ ಮನೆಗೆ ಬಂದರು. ತುಂಬ ಖುಷಿ ಆಯಿತು ನಮಗೆ. ಸೊ ಹಾಗೆ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ನನಗೆ ಬೇರೆ ಡ್ಯೂಟಿಗೆ ಟೈಮ್ ಆಗ್ತಾಯಿತ್ತು. ಸೊ ನಾನು ಸ್ವಲ್ಪ ಅಡುಗೆದೆಲ್ಲ ಪ್ರಿಪ್ರೇಷನ್ ಮಾಡಿ ಡ್ಯೂಟಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೆ. ಸೊ ನಾನು ಅದಕ್ಕಿಂತ ಮುಂಚೆ ಏನೇನು ಥಿಂಗ್ಸ್ ತೊಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಇವಾಗ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಏನೇನು ಥಿಂಗ್ಸ್ ತೊಗೊಂಡಿದ್ದೀವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಬಿಟ್ಟು ಎಲ್ಲ ತಗೊಬಂದಿದ್ದಾರೆ. ಇದನ್ನು ಕರ್ಕೊಂಡೋಗಿದ್ರೆ ಇಷ್ಟು ಬೇಗ ಅಂತೂ ಬರೋಕ್ಕಾಗ್ತಾ ಇರಲಿಲ್ಲ. ನೋಡಿ, ಈ ಥರ ಟ್ರೇಸ್ ತೊಗೊಂಡಿದ್ದೀನಿ ನಾನು. ಈ ಥರ ಇದು ಆ್ಯಕ್ಚುಲಿ ಏನಿದು ಇದ್ರ ಮೆಟೀರಿಯಲ್ಲೇ, ಅಷ್ಟೊಂದೇನು ಇದಿಲ್ಲ. ಆದರೂ ಒಂಥರ ಚೆನ್ನಾಗಿ ಅನಿಸ್ತು. ಇದೆಲ್ಲ ಹಾಕಿಡೋಕ್ಕೆ ಚೆನ್ನಾಗಿರುತ್ತಲ್ವ. ನಾವೇನಾದರೂ ಸ್ವೀಟ್ಸ್ ಎಲ್ಲ ಮಾಡ್ತೀವಲ್ಲ, ಅಂಥದ್ದೆಲ್ಲ ಹಾಕಿ ಬೌಲ್ಸಲ್ಲಿ ಹಾಕಿಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ಥರದ್ದೊಂದು ತೊಗೊಂಡೆ. ಮತ್ತು ಈ ಡಿಸೈನಲ್ಲಿ ಒಂದು ತೊಗೊಂಡಿದ್ದೀನಿ. ಈ ಡಿಸೈನ್ ಮತ್ತು ಇದೊಂದು ಈ ಥರ, ಅದೇ ಈ ಥರ ಇದರಲ್ಲೊಂದು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಪ್ಲೇಟ್ಸ್ ತೊಗೊಂಡಿದ್ದೀನಿ. ಆಮೇಲೆ ಕಲರ್ಸ್, ರಂಗೋಲಿ ಕಲರ್ಸು. ಇದು ಆ್ಯಕ್ಚುಲಿ ರೆಡಿ. ಇದು ಇನ್ನೊಂದು ರಂಗೋಲಿ ತೊಗೊಂಡಿದ್ದೆ, ಪ್ಲೈನ್ ರಂಗೋಲಿ ಒಂದು ತೊಗೊಂಡಿದ್ದೀನಿ. ಪ್ಲೈನ್ ರಂಗೋಲಿ ಪೌಡರ್ ಒಂದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮನೇಲಿ ಖಾಲಿ ಆಗೋಗಿದೆ. ಸೊ ಹಾಗಾಗಿ ಹೊಸ ತೊಗೊಂಬಂದೆ. ನೆಕ್ಸ್ಟು ಕೃಷ್ಣಂದು ಇದು ತೊಗೊಂಡೆ, ವಿಗ್ರಹ. ತುಂಬ ಕ್ಯೂಟ್ ಆಗಿದೆ. ಈ ಥರ ಅಂಬೆಗಾಲಿರುವಂತಹ ಕೃಷ್ಣನ ವಿಗ್ರಹ ತುಂಬ ಇಷ್ಟ ಆಯ್ತು ನನಗೆ. ನೋಡಿ, ಈ ಥರದ್ದು. ಇದಕ್ಕೆ ನಾಳೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕೃಷ್ಣನ. ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಸಖತ್ ಇಷ್ಟ ಆಯ್ತು ನನಗೆ. ಪಳ ಅಂತಿದೆ. ಸೊ ಇನ್ನು ನೆಕ್ಸ್ಟು ಒಂದು ಜೂಟ್ ಬ್ಯಾಗ್ ತೊಗೊಂಡೆ. ಸುಮ್ಮನೆ ನನಗೆ ಡ್ಯೂಟಿಗೆ ಹೋಗೋದಿಗೆ ಲಂಚ್ ಬ್ಯಾಗು ಹಳೇದಾಗಿತ್ತು. ಸೊ ಅದಕ್ಕೋಸ್ಕರ ಸ್ಕೂಲ್ ಶುರು ಆದಮೇಲೆ ಇದು ನನಗೆ ಕೊಡ್ತೀರಾ? ಸ್ಕೂಲ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಹಳೇದಾಗ್ಬಿಟ್ಟಿದೆ. ಯಾವಾಗ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು
ಇಷ್ಟು ಐಟಮ್ಸ್ ತೊಗೊಂಡ್ವಿ. ನೆಕ್ಸ್ಟು ಸ್ವಲ್ಪ ಮನೆಗೆ ಬೇಕಾಗಿರೋ ಬೇರೆ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಒಂದು ಟಿಶ್ಯೂಸ್ ರೋಲ್ ತೊಗೊಂಡ್ವಿ. ಇದು ಗೊತ್ತಿರುತ್ತೆ ನಿಮಗೆ, ಹಾರ್ಡ್ ಇದ್ರ ಏನಂದರೆ ರಫ್ ಯೂಸ್ ಮಾಡ್ಬೋದು, ವಾಷಬಲ್ ಟಿಶ್ಯೂಸ್ ಇದೆಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ ಡಿಸೈನ್ಸ್ ಚೆನ್ನಾಗಿದೆ, ವಾಷಬಲು, ರೀಯೂಸಬಲ್ಲು, ತುಂಬ ಅಬ್ಸಾರ್ಬ್ ಜಾಸ್ತಿ ಆಗುತ್ತೆ, ನೀರೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಇದರಲ್ಲಿ. ಸೊ ಸುಮ್ಮನೆ ಆ ಬಟ್ಟೆ ಈ ಬಟ್ಟೆ ಇದು ಮಾಡ್ಕೊಳ್ಳೋ ಬದಲು ಈ ಥರದ್ದು ತಗೊಂಡು ಒಂದು 4-5 ಯೂಸ್ ಆದಮೇಲೆ ನಾವು ಇದನ್ನು ಡಿಸ್ಕಾರ್ಡ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದರಲ್ಲಿ 50 ಶೀಟ್ಸ್ ಇರುತ್ತೆ, 250 ರುಪೀಸ್ ಇದಕ್ಕೆ. ಸ್ಪೂನ್ಸು, ಸ್ವಲ್ಪ ಸ್ಪೂನ್ಸ್ ಎಷ್ಟು ತಗೊಂಡ್ರು ಆ ಸ್ಪೂನ್ಸ್ಗಳೆಲ್ಲ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ನೀವೇ ಕಳೆದಾಕೋದು, ಎಲ್ಲಿ ಕಳೆದೋಗಿರುತ್ತೆ ಅಂತಲೇ ಗೊತ್ತಿರಲ್ಲ. ಇದಾವೆ ಸ್ಪೂನ್ಸು, ಆದ್ರೂ ಬೇಕಾಗತ್ತೆ ಅಂತ ಒಂದು ಈ ದೊಡ್ಡ ಸೈಜಲ್ಲಿ ಒಂದು. ದೊಡ್ಡವ್ರು ಬಂದರೆ ದೊಡ್ಡವ್ರಿಗೆ ಇದು ಕೊಡಬೇಕು, ಚಿಕ್ಕ ಮಕ್ಳು ಇದ್ದಾಗ ಇದನ್ನ ಕೊಡಬೇಕು. ಚಿಕ್ಕ ಮಕ್ಕಳಿಗೂ ಆಗುತ್ತೆ. ಮತ್ತು ನನಗೆ ಈ ಮಸಾಲೆ ಐಟಮ್ಸು ಆ ಥರದಕ್ಕೆಲ್ಲ ಹಾಕಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸೈಜ್ದು ತಗೊಂಡಿದ್ದೀನಿ. ಲಡ್ಡು ಬಂದಾಗ ಅದನ್ನ ಬೆಳೆಸೋಣ. ಲಡ್ಡು, ನಮ್ಮ ನಾದಿನಿ ಮಗಳು ಲಡ್ಡು ಅಂತ ಇದ್ದಾಳೆ. ಒಂದು ಬ್ಲಾಬಲ್ ನಾನು ಅವಳನ್ನ ಮೀಟ್ ಮಾಡಿಸ್ತೀನಿ. ಆಮೇಲೆ ಈ ಥರದ್ದು ಕಪ್ಸ್, ಸ್ಟೀಲ್ ಕಪ್ಸ್ಗಳು ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದು ಹೆವಿಯಾಗಿ, ತುಂಬ ಹೆವಿ ಆಗಿದೆ. ಏನಾದರೂ ಸ್ಟೋರ್ ಮಾಡ್ಕೊ, ಸ್ಟೋರಿಗೆಲ್ಲ ಇದು. ಆ್ಯಕ್ಚುಲಿ ಇವಾಗ ನಾಳೆ ಏನಾದರೂ ತಿಂಡಿಗಳೆಲ್ಲ ಮಾಡ್ತೀವಲ್ವ, ಸೊ ಯೂಸ್ ಮಾಡಿರೋದ ಇದರಲ್ಲಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಹೇಗೋ ಹೋಗಿದ್ವಲ್ಲ ಅಂತ ಹೇಳಿ ಇದನ್ನೊಂದು ತೊಗೊಂಡು ಬಂದೆ. ಅದು 6 ತೊಗೊಂಡು ಬಂದಿದ್ದೀನಿ. 6 ಕಪ್ಸ್ ಇದೇನಿದೆ. ಆಮೇಲೆ ಇದು ಆ್ಯಕ್ಚುಲಿ ನಮ್ಮ ಹಸ್ಬೆಂಡಿಗೆ ಅಂತ ತೊಗೊಂಡಿರೋದು ಕಪ್ಸ್. ಈ ಮಗ್ಗಿರುತ್ತೆ ನೋಡಿ, ಟೀ ಕಾಫಿ ಎಲ್ಲ ಕುಡಿಯೋಕ್ಕೆ ಮಗ್ಗು. ಅವ್ರಿಗೆ ಅದೊಂದು ಕ್ರೇಜು, ಚೆನ್ನಾಗಿರೋದೊಂದು ಮಗ್ ತಗೋಬೇಕು ಅಂತ ಹೇಳಿ. ಸೊ ಆಲ್ಮೋಸ್ಟು ಸುಮಾರು ಕಡೆ ನೋಡಿದ್ವಿ ನಾವು. ಇದು ತುಂಬ ಇಷ್ಟ ಆಯ್ತಿದೆ. ಥರ ಬ್ರೌನಿಷ್ ಕಲರಲ್ಲಿದೆ ನೋಡಿ, ಈ ಥರ ಇದರಲ್ಲಿ ಡಿಸೈನ್ಸು ಇದು ಎಲ್ಲ ತುಂಬ ಇಷ್ಟ ಆಯಿತು. ಮತ್ತು ಒಂಥರ ಹೆವಿಯಾಗಿ ಇಟ್ಕೊಳ್ಳೋಕೆ ಈ ಥರ ಒಂಥರ ಚೆನ್ನಾಗಿರುತ್ತೆ. ಸೊ ಮಗ್ಸ್ ನಮ್ಮ ಮನೇಲಿ ಜಾಸ್ತಿನೇ ಇದೆ ಮಗ್ಸ್ಗಳೆಲ್ಲ, ಆದರೆ ಏನೋ ಇಷ್ಟ ಆಯಿತು. ಈ ಥರ ನೋಡಿ, ಈ ಥರ ಇದು ಮಾಡಿ ಹಿಡ್ಕೊಬೋದು, ಮುಚ್ಚಿಡ್ಬೋದು. ಇದಕ್ಕೊಂದು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ಪೂನ್ ಬೇರೆ ಕೊಟ್ಟಿದ್ದಾರೆ. ಅಮ್ಮ ಒಂದಿನ ನಾನು ಇದನ್ನು ಬಳಸ್ಬಿಟ್ಟು ಹೊಡೆದಾಕ್ಬಿಟ್ಟು. ಸೊ ನೋಡಿ ಈ ಥರ ಚೆನ್ನಾಗಿದೆಯಾ? ಹೇಗಿದೆ? ನಂಗೆ ಇಷ್ಟ ಆಯಿತು ಸಖತ್ತಾಗಿ, ಮನೆಯವರಿಗೂ ಇಷ್ಟ ಆಯಿತು. ಸೊ ತಗೊಂಡ್ವಿ. ಆ್ಯಕ್ಚುಲಿ ಇದು ವಾಲ್ ಸೆಕ್ಷನ್ ಹುಕ್ ಅಂತ ಹೇಳ್ಬಿಟ್ಟು, ಸೆಕ್ಷನ್ ಥರ ಇದಾಗುತ್ತೆ, ವ್ಯಾಕ್ಯೂಮ್ ಇದಾಗ್ಬಿಟ್ಟು ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ. ಒಂದು ಕಡೆ ನಾವೀಗ ಒಂದು ಅಲ್ಲಿ ಬೇಡ ಅಂತ ಹೇಳಿದ್ರೆ ಇನ್ನೊಂದು ಕಡೆಗೆ ನಾವು ತೆಗ್ದು, ಬೇರೆದೆಲ್ಲ ಅಡೆಸಿವ್ ಇದ್ದರೆ ಒಂದು ಕಡೆ ಸ್ಟಿಕ್ ಮಾಡಿದ್ರೆ ಅಲ್ಲೇ ಇರುತ್ತೆ. ಆದರೆ ಇದು ಆ ಥರ ಇಲ್ಲ, ಅದು ನನಗೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತೊಗೊಂಡೆ. ಏನಕ್ಕಾದ್ರೂ ಹ್ಯಾಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಫ್ರಿಡ್ಜ್ ಸರ್ಫೇಸಲ್ಲಿ ಮತ್ತು ಡೋರ್ ಹಿಂದ್ಗಡೆ ಆ ಥರ ಎಲ್ಲ ಹಾಕ್ಕೋಬೋದು. ಚೆನ್ನಾಗಿ ಒಟ್ಟಿನಲ್ಲಿ ಫ್ಲಾಟ್ ಸರ್ಫೇಸಲ್ಲಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಈ ಥರ ಕಪ್ಸ್, ಪ್ಯಾಕ್ ಆಫ್ 6 ಅಂತ ಹೇಳಿ ತೊಗೊಂಡೆ. ಚೆನ್ನಾಗಿದೆ. ಇವಾಗ ನಾವು ವಿಡಿಯೋ ಎಲ್ಲ ಮಾಡೋತ್ತಿಗೆ ಐಟಮ್ಸ್ ಎಲ್ಲ ಹಾಕಿ ಒಂದು ತೋರ್ಸೋಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು, ಅದಕ್ಕೋಸ್ಕರ ತೊಗೊಂಡೆ. ಈ ಥರದ್ದು 6 ಕಪ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಲ್ಲ ಇದು? ಪ್ಲೇಟ್ ತೊಗೊಂಡಿದ್ನಲ್ಲ ಅದೇ ಪ್ಲೇಟ್. ನೆಕ್ಸ್ಟ್ ನೋಡಿ, ಈ ಥರದ್ದೊಂದು ಪ್ಲೇಟ್ ತೊಗೊಂಡಿದ್ದೀನಿ. ವಿಡಿಯೋಸ್ ಎಲ್ಲ ಮಾಡೋತ್ತಿಗೆ ಏನಾದರೂ ರೆಸಿಪಿ ಮಾಡಿದಾಗ ಇದು ಮಾಡಿದಾಗ ಪ್ರೆಸೆಂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಇದರಲ್ಲೆಲ್ಲ ಇಟ್ಬಿಟ್ಟು. ಸೊ ಇಷ್ಟ ಆಯಿತು, ತೊಗೊಂಡೆ. ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಇನ್ನೊಂದು ಇದು ಮಾಮೂಲಿ ವಾಟ್ರ್ ಬಾಟ್ಲು, ಗ್ಲಾಸ್ಗೆಲ್ಲ ಕ್ಲೀನ್ ಮಾಡೋಕ್ಕೆ ಬ್ರಷಸ್ ಇರುತ್ತಲ್ಲ, ಆ ಥರದ ಬ್ರಷ್ ಇದು. ಸೊ ಇದನ್ನು ತೊಗೊಂಡೆ. ಇನ್ನೊಂದು ಮೇಯ್ನ್ ಐಟಮ್ ತೋರಿಸೋದು ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಸೊ ನೋಡಿ, ಕೃಷ್ಣನ ಇದು ಮಾಡೋಕ್ಕೆ ಒಂದು ಚೇರ್, ಸೋಫಾ ಕೂರಿಸೋದಕ್ಕೆ ಸಿಂಹಾಸನ ಥರ ಒಂದು ಇಷ್ಟ ಆಯಿತು. ಸೊ ನೋಡಿ, ಎಷ್ಟು ಚೆನ್ನಾಗಿದೆ ಈ ಥರದ್ದು. ಅವಾಗಲೇ ನಿಮಗೆ ಕೃಷ್ಣ ನೋಡ್ತಿದ್ರಲ್ಲ, ಅದನ್ನ ಇದ್ರ ಮೇಲೆ ಕೂರಿಸ್ತೀವಿ. ಚೆನ್ನಾಗಿದೆ ಅಲ್ಲ? ಸೊ ಇದನ್ನು ತೊಗೊಂಡೆ. ಸೊ ಫ್ರೆಂಡ್ಸ್, ಇಷ್ಟೇ ನಾನು ತೊಗೊಂಡಿರೋದು ಐಟಮ್ಸ್ ಎಲ್ಲ. ನಾವು ಹೋಗಿದ್ವಲ್ಲ ಅಲ್ಲಿ ಕಪ್ಸ್ ಎಲ್ಲ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ, ಆ ಶಾಪಲ್ಲಿ ತುಂಬ ಚೆನ್ನಾಗಿತ್ತು ಐಟಮ್ಸ್ಗಳೆಲ್ಲ. ಗ್ಲಾಸ್ವೇರ್ ಆಗಿರ್ಬೋದು, ಸ್ಟೀಲ್ಸ್ ಐಟಮ್ಸು. ಮತ್ತು ಜಯನಗರ್ 4th ಬ್ಲಾಕಲ್ಲಿ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟು ಅದ್ರದ್ದು ಶಾಪ್ ಹೆಸರು. ತುಂಬ ಚೆನ್ನಾಗಿತ್ತು ಅಲ್ಲಿ ಸ್ಟೀಲ್ ಐಟಮ್ಸು, ಕ್ರಾಕರಿ ಮತ್ತು ಗ್ಲಾಸ್ವೇರ್ಸು, ಇದು ಶೋ ಐಟಮ್ಸು, ಅದೆಲ್ಲ ಶೋ ಪೀಸ್ಗಳು. ನಾನು ನಿಮ್ಗೆ ವಿಡಿಯೋದೆಲ್ಲ ಹಾಕಿದ್ದೀನಿ ನೋಡಿ, ಅದೆಲ್ಲ ತುಂಬ ಚೆನ್ನಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ಎಷ್ಟು ನೋಡಿದ್ರೂ ಅಷ್ಟು ಆಸೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಐಟಮ್ಸು. ಯಾರಿಗಾದರೂ ಬೇಕಾದರೆ ಹೋಗಿ ನೋಡಿ ತಗೊಳ್ಳಿ, ಪರ್ಚೇಸ್ ಮಾಡ್ಕೋಬೋದು. ಕಿಚನಿಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಸ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಆದರೆ ಜಯನಗರ ಸರೌಂಡಿಂಗ್ ಇರೋರು. ಸೊ ಇಷ್ಟೇ ಫ್ರೆಂಡ್ಸ್. ಸೊ ಇಲ್ಲಿಗೆ ಇದು ಏನೇನು ತೊಗೊಂಡಿದ್ದೆ ಎಲ್ಲ ತೋರಿಸಾಯಿತು. ನನಗೆ ಇವಾಗ ಡ್ಯೂಟಿಗೆ ಟೈಮ್ ಆಗ್ತಾಯಿದೆ. ಸೊ ನೆಕ್ಸ್ಟು ನೋಡೋಣ, ಈ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ
ಅಷ್ಟೇ ಮುಗಿಸ್ತೀನಿ. ನಾಳೆ ಏನೇನು ಯಾವ್ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ತೀನಿ. ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಕಮೆಂಟ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಕಮೆಂಟ್ ಮಾಡಿ. ಮೊನ್ನೆ ಯಾರೋ ನಾನು ಮಾಡಿದ ವ್ಲಾಗ್ ತುಂಬ ಬೋರಿಂಗ್ ಆಗಿದೆ ವ್ಲಾಗ್ ಅಂತ ಹೇಳಿ ಕಳಿಸಿದ್ರು. ಓಕೆ, ಅವ್ರವ್ರ ಅನಿಸಿಕೆನ ಹೇಳ್ತಾ ಇದ್ದಾರೆ. ಈ ಥರ ಹೇಳಿದ್ರೆ ನನಗೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು, ಯಾಕಂದರೆ ಹೊಸದಲ್ವಾ, ಹೇಗೆ ಮಾಡಬೇಕು ಏನೋ ಗೊತ್ತಾಗಲ್ಲ, ಹೇಗೆ ನಡೀತಾ ಇದೆ ಆಗ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇದೇ ಥರ ಇರಬೇಕು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.